Hello, Namaste. Today we will have a wonderful talk on assessment of firms and partners. I mean assessment of firms. This is, as you can see, this picture says that it's a question number 5. It says that it is a numerical question for 5 marks. ಈ ಪಿಕ್ಚರನ್ನು ನೋಡ್ತಾ ಇದ್ದರೆ ಅನಿಲು ಭರತ್ ಚಂದ್ರ ಅಂತ ಇದೆ. ಇದು ಅಸೆಸ್ಮೆಂಟ್ ಆಫ್ ಫರ್ಮ್ಸಿಗೆ ಸಂಬಂಧಪಟ್ಟಂಗೆ 5 ಮಾರ್ಕ್ಸ್ ಕ್ವಶನು VSKV 2017ನಲ್ಲಿ ಬಂದಿರತಕ್ಕಂಥ ಕ್ವಶನನ್ನು 5 ಮಾರ್ಕ್ಸಿಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಬಗ್ಗೆ ಥಿಯರಿ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ. ಥಿಯರಿ ಕಾನ್ಸೆಪ್ಟು ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನ್ಯೂಮರಿಕಲ್ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಕ್ವಶನ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೆಟರ್ ಯು ವಾಚ್ ಪ್ರೀವಿಯಸ್ ವಿಡಿಯೋ first, then you can able to understand this 5 marks and 15 marks numerical. So this is a 5 marks question I am going to solve. First take down the question and follow the video. Okay, here look at the question. Anil, Bharat and Chandra are partners in a firm which Chandra is non-working partner. ಇಲ್ಲಿ ಚಂದ್ರ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂದುಕೊಳ್ಳೆ, ಇನ್ನು ಉಳಿದವರು ಯಾರು? ಅನಿಲ್ ಮತ್ತು ಭರತ್, ಇವರಿಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್. ಸೊ ಸ್ಯಾಲರಿ, ರೆಮ್ಯುನರೇಷನ್, ಕಮಿಷನ್, ಬೋನಸ್, ಇವು ಯಾವುದೇ 4 ಐಟಮ್ಸು ಮೂವರು ಪಾರ್ಟ್ನರಿಗೆ ಕೊಟ್ಟಿದ್ರು ಕೂಡ ಫಸ್ಟು ಡಿಸಲವಲ್ ಮಾಡಬೇಕು. ಏನು ಮಾಡಬೇಕು? ಫಸ್ಟು ಡಿಸಲವಲ್. ಆಮೇಲೆ ವರ್ಕಿಂಗ್ ಪಾರ್ಟ್ನರ್ ಯಾರಿರ್ತಾರೋ ಅವ್ರದ್ದಷ್ಟೇ. ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಯಾರ್ಯಾರು ಅಂದರೆ ಅನಿಲು, ಭರತ್. ಚಂದ್ರ ನಾನ್ ವರ್ಕಿಂಗ್ ಪಾರ್ಟ್ನರ್. ಅನಿಲ್ ಮತ್ತು ಭರತ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಮೂವರಿಗೂ ಕೊಟ್ಟಿರ್ತಕ್ಕ ಮೂವರಿಗೆ, ಅಂದರೆ ಅನಿಲು, ಚಂದ್ರ, ಭರತ್, ಇಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಪ್ರೊವೈಡ್ ಎನಿ ಸ್ಯಾಲರಿ, ರೆಮ್ಯುನರೇಷನ್, ಕಮಿಷನ್, ಬೋನಸ್ ಟು ಆಲ್ ಪಾರ್ಟ್ನರ್ಸ್, ಫಸ್ಟ್ added back to net profit. Added back to net profit. In the form of has disallowable expenses. After, under section 40 subsection B, ಓನ್ಲಿ ವರ್ಕಿಂಗ್ ಪಾರ್ಟ್ನರ್ ಟೇಕನ್ ಇಂಟು ಕನ್ಸಿಡರೇಷನ್. ಅಂದರೆ ವರ್ಕಿಂಗ್ ಪಾರ್ಟ್ನರಿಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ, ಕಮಿಷನ್ ಅಷ್ಟೇ ಮತ್ತು 40 ಸಬ್ಸೆಕ್ಷನ್ ಬಿ ಪ್ರಕಾರ ಮಾಡಬೇಕು. ಎಸ್ಟರ್ಡೇ ನಾನೊಂದು ಚಿಕ್ಕ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಯಾರು ಅಂದರೆ ಅನಿಲ್ ಅಂಡ್ ಭರತ್. ಸೊ ಹಿಯರ್ ಫಸ್ಟು ಎನಿ ಸ್ಯಾಲರಿ, ಕಮಿಷನ್, ರೆಮ್ಯುನರೇಷನ್ ಪೇಡ್ ಟು ಆಲ್ ಪಾರ್ಟ್ನರ್, ಫಸ್ಟ್ ಆ್ಯಡೆಡ್ ಟು ನೆಟ್ ಪ್ರಾಫಿಟ್. ದೆನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ, ಓನ್ಲಿ ಸ್ಯಾಲರಿ, ಕಮಿಷನ್, remuneration, bonus paid to working partner only taken into consideration under section 40 subsection B. Okay, under section 40 subsection B ಪ್ರಕಾರ ನೀವು ವರ್ಕಿಂಗ್ ಪಾರ್ಟ್ನರಿಗೆ ಕೊಟ್ಟಿರತಕ್ಕಂಥ ಸ್ಯಾಲರಿ, ಕಮಿಷನ್, ಬೋನಸ್ ತೊಗೋಬೇಕು. ಫಸ್ಟು ಈ ಮೂವರಿಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ, ಬೋನಸ್ಸು, ಕಮಿಷನ್ ಫಸ್ಟ್ ಆ್ಯಡ್ ಮಾಡಿ, ಆಮೇಲೆ 40 ಸಬ್ಸೆಕ್ಷನ್ ಬಿ ಪ್ರಕಾರ ಬರೀ ವರ್ಕಿಂಗ್ ಪಾರ್ಟ್ನರಿಗೆ ಏನಾದರೂ ಕೊಟ್ಟಿದ್ದು ಮಾತ್ರ ಕನ್ಸಿಡರ್ ಮಾಡಬೇಕು. ನೋಡೋಣ ಇಲ್ಲಿ. ನೆಟ್ ಪ್ರಾಫಿಟ್ ಕಾಂಪ್ಯೂಟೆಡ್ ಅಂಡರ್ ಸೆಕ್ಷನ್ 28 to 44D 2,40,000. ಬುಕ್ ಪ್ರಾಫಿಟ್ ಈಸ್ ಗಿವನ್, net profit is given, but we have to find book profit. Book profit on the basis of here the firm has debited to profit and loss account salary rupees 1,50,000 for Anil, 1,00,000 Bharat, 80,000 to Chandra. So Anil for 1,50,000, Bharat for rupees 1,00,000, Chandra rupees 80,000. Salary paid to 3 partners. These amounts should be added back to 2,40,000. 2,40,000 ಗೆ 3 ಅಮೌಂಟ್ ಆ್ಯಡ್ ಮಾಡಿದ್ರೆ ಬರೋದು ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟಲ್ಲಿ ಮತ್ತೇನು ಮಾಡಬೇಕು? ಎಸ್ಟರ್ಡೇ ಫಾರ್ಮೆಟ್ ಪ್ರಕಾರ ಫಸ್ಟ್ ಆನ್ ಫಸ್ಟ್ rupees 3,00,000 at 90%, ORR ಮಿನಿಮಮ್ rupees 1,50,000. ಫಾರ್ಮೆಟ್ ನಿನ್ನೆ ಎಕ್ಸ್ಪ್ಲೇನ್ ಮಾಡೋದನ್ನೆಲ್ಲ ಆ ರೀತಿ. ಫಸ್ಟು ಬುಕ್ ಪ್ರಾಫಿಟು 3,00,000 ತೊಗೊಂಡು ಮಾಡಬೇಕು, ಅದೆಲ್ಲ ಫಾರ್ಮೆಟ್ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ. ಈಗ ನೋಡೋಣ ಎಷ್ಟು ಬರುತ್ತೆ ಆನ್ಸರ್ ಅಂತ. ಫಸ್ಟ್ 3,00,000 ತೊಗೋಬೇಕು, 3,00,000 ಮೇಲೆ 90% ಮಾಡಬೇಕು. ಅದಾದಮೇಲೆ 3,00,000ನಲ್ಲಿ ಇನ್ನೂ ಅಮೌಂಟ್ ಉಳಿದ್ರೆ ಅದರಲ್ಲಿ 60% ಮಾಡಬೇಕು. 60% ಮತ್ತು ಮಾಡಿದ್ದು ಇನ್ನರ್ ಕಾಲಮ್ ಹಾಕ್ಕೊಂಡು ಅಮೌಂಟ್ ಪೇಯಬಲ್ ಟು ವರ್ಕಿಂಗ್ ಪಾರ್ಟ್ನರ್ ಮಾಡ್ಕೋಬೇಕು. ಅವೆರಡರಲ್ಲಿ ವಿಚ್ ಎವರ್ ಈಸ್
ಲೋಯರ್ನ ಹೊರಗೆ ಹಾಕಿ ಬುಕ್ ಪ್ರಾಫಿಟಲ್ಲಿ ಕಳಿಬೇಕಂತ ನಿನ್ನೆ ಹೇಳ್ತಿದ್ದೆ. ಈಗ ಹೊರಗೆ ವೈಟ್ ಬೋರ್ಡ್ ಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ. ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ದ ಫಾರ್ಮ್. ದಿಸ್ ಕ್ವಶನ್ ಈಸ್ ಅರೈಸ್ಡ್ ಇನ್ 2017 ಕ್ವಶನ್, 5 marks. Okay, first take down the question. Take down the question, then follow this presentation, solution. This is question arised in the 2017 VSKB assessment of form. ಈ ಕ್ವಶನ್ 2017 5 ಮಾರ್ಕ್ಸ್ಗೆ ಬಂದಿದೆ. ಅವ್ರೇನು ಕಂಡಿದೆ ಅಂತ ಹೇಳಿದ್ರೆ ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫಾರ್ಮ್ ಅಂತ ಹೇಳಿದ್ದಾರೆ. ಸೊ ಹಿಯರ್ ಕ್ವಶನ್ ಈಗ ತಾನೇ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟು ಟೇಕ್ ಡೌನ್ ದ ನೆಟ್ ಪ್ರಾಫಿಟ್ ಆಸ್ ಪರ್ P&L account. Net profit as per P&L account. Here calculation of income from business of firm. Net profit as per profit and loss. Profit and loss account. Amount is given 2,40,000. So next add disallowable expenses. Disallowed expenses. Here salary provided to 3 partners. Salary to Anil, salary to Bharat, next salary to Chandra. In short form ABC. 1,50,000. So disallowed expenses here 3. Salary to Anil, Bharat, Chandra, 1,50,000, 1,00,000 and 80,000. So make these totals. 2,50,000 plus 3,00,000. Okay, out of 5,70,000 here I took 3,00,000. So out of 5,70,000, 3,00,000 I took here. Rest of the balance here, look at this. 5,70,000 minus 3,00,000. This 3,00,000 ಅಂದ್ರೆ ಈ ಮೈನಸ್ 3 ಲಕ್ಷ ರೂಪಾಯಿ ಮಾಡಿದ್ರೆ 5,70,000 ರೂಪಾಯಿನಲ್ಲಿ 3 ಲಕ್ಷ ಕಳೆದ್ರೆ 2,70,000 ಮೇಲೆ 60% ಮಾಡಬೇಕು. ಆಸ್ ಪರ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಂದರೆ ನಿನ್ನೆ ಹೇಳಿದ್ನಲ್ಲ, ಇದರ ಚಿಕ್ಕ ಫಾರ್ಮೆಟ್ ಆ ರೀತಿ. ಈಗ 2,70,000 ಪ್ಲಸ್ 1,62,000 ಇವೆರಡನ್ನ ಕೂಡಿಸ್ಬೇಕು, ಆ್ಯಡ್ ಮಾಡಬೇಕು. ಆ್ಯಡೆಡ್ 2,70,000 plus 1,62,000, 1,62,000. 2,70,000 plus 1,62,000 total will be, look at this here, 4,32,000 as per 40 subsection B. So this amount should be put inside inner column. Next, ORR, amount payable to or amount paid to working partner. Working partners. Here 2 working partners are there. First Anil salary. Next Bharat salary. These are added to P&L account. Here even already ನಾವು P&L account ಗೆ ಆಡ್ ಮಾಡಿದ್ದೇವೆ disallowable expense ಅಂತ. ಇಲ್ಲಿ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ ಗೆ ಏನಾದರೂ ಸ್ಯಾಲರಿ, ಕಮಿಷನ್, ರೆಮ್ಯುನರೇಷನ್ ಕೊಟ್ಟಿದ್ರೆ ಮಾತ್ರ ತಗೋಬೇಕು ಅಂಡರ್ ಸೆಕ್ಷನ್ 40 ಸೆಕ್ಷನ್ ಬಿ ಪ್ರಕಾರ. 40 ಸೆಕ್ಷನ್ ಬಿ ಪ್ರಕಾರ ಇಲ್ಲ. ಸ್ಯಾಲರಿ ಅನಿಲ್ ಸ್ಯಾಲರಿ, ಭರತ್ ಸ್ಯಾಲರಿ ಯಾಕೆ ನಾವು ಇಬ್ಬರದ್ದು ಯಾಕೆ ಹಾಕಿದೀವಿ ಅಂದರೆ ಇವರಿಬ್ಬರು ವರ್ಕಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ಸೊ ಹಾಗಾಗಿ ಅವರಿಬ್ಬರದ್ದು ಅಷ್ಟೇ ತಗೋಬೇಕು. ಅದು ಇದ್ರ ಬದಲು ಸ್ಯಾಲರಿ ಆಗಲಿ, ಕಮಿಷನ್ ಆಗಲಿ, ಬೋನಸ್ ಆಗಲಿ ಕೊಟ್ಟಿದ್ರು ಕೂಡ ವರ್ಕಿಂಗ್ ಪಾರ್ಟ್ನರ್ ಅಷ್ಟೇ ತಗೋಬೇಕು ಅಂಡರ್ ಸೆಕ್ಷನ್ 40 ಸೆಕ್ಷನ್ ಬಿ. ಇದೇ 40 ಸೆಕ್ಷನ್ ಬಿ ಇಲ್ಲಿಂದ ತಗೊಂಡಿರೋದು, ಈ ಸೆಕ್ಷನ್ ಬರೆದಿರೋದು. ಸೊ ಇದು ಕಂಟಿನ್ಯೂ ಪಾರ್ಟ್ ಇಲ್ಲಿದೆ, ಇದು ಔಟರ್ ಕಾಲಮ್ನಲ್ಲಿ ಇದೆ, ಇದೆಲ್ಲ ಇನ್ಸೈಡ್ ಇನ್ನರ್ ಕಾಲಮ್ನಲ್ಲಿ ಹಾಕಿದೆ. ಓಕೆ, ಅನಿಲ್ ಸ್ಯಾಲರಿ 1,50,000. ನೆಕ್ಸ್ಟ್ 1,00,000 ಟೋಟಲ್ ಮಾಡಿದ್ರೆ 2,50,000. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಸೊ 4,32,000, 2,50,000, ವಿಚ್ ಎವರ್ ಈಸ್ ಲೋಯರ್ ಅಂದರೆ ಇವೆರಡರಲ್ಲಿ ಯಾವುದು ಲೋಯರ್ ಅಮೌಂಟ್ ಇದೆ? 4,32,000 ನೆಕ್ಸ್ಟ್ 2,50,000, ವಿಚ್ ಎವರ್ ಈಸ್ ಲೋಯರ್. ಸೊ ಇನ್ ದಿಸ್ ಬಿಟ್ವೀನ್ ಇವೆರಡರಲ್ಲಿ ಲೋಯರ್ ಅಮೌಂಟ್ ಯಾವುದು? ಹೊರಗಡೆ 2,50,000 ಲೋಯರ್ ಅಮೌಂಟ್ ಇದೆ. ಇದನ್ನು ಹಾಕಿದರೆ 5,70,000 ಅಲ್ಲಿ 2,50,000 ಅನ್ನು ಮೈನಸ್ ಮಾಡಿದ್ರೆ ಸೊ ಬ್ಯಾಲೆನ್ಸ್ ವಿಲ್ ಬಿ, so 5,70,000 minus 2,50,000, the balance will 3,20,000. 5 minus 2, 3,
So 7 minus 5 is equal to 2. 3,20,000 is the income from business. This is 5 marks. This is appeared in 2017 question paper. Look at this one more 5 marks question. I mean, it is appeared at Rani Chennamma University 2018 question paper. It is ಇನ್ನೊಂದು 5 marks in question ಇದೆ. ಈಗ ತಾನೇ ವಿಜಯನಗರ ಶ್ರೀಕೃಷ್ಣ ದೇವರ ಯೂನಿವರ್ಸಿಟಿ ಕ್ವಶನ್ ಪೇಪರ್ 5 ಮಾರ್ಕ್ಸಿಗೆ ಹೇಳಿದೆ. ಈಗ ಇನ್ನೊಂದು 5 ಮಾರ್ಕ್ಸ್ ಇದೆ. ಮಿಸ್ಟರ್ ಅನಿಲ್ ಆ್ಯಂಡ್ ಸುನಿಲ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಇಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಇಲ್ಲಿ ತೊಂದರೆ ಇಲ್ಲ. ಇನ್ ಎ ಪ್ರೊಫೆಷನ್ ಫಾರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಈ ರೇಷಿಯೋಸ್ ಸಮ್ಟೈಮ್ಸ್ ಯೂಸ್ ಆಗುತ್ತೆ. ಸಮ್ಟೈಮ್ಸ್ ಯಾವಾಗ ಅಂದರೆ ವೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಡದೇ ಇದ್ದಾಗ ಅಂಥ ಟೈಮ್ನಲ್ಲಿ ಯೂಸ್ ಆಗುತ್ತೆ ರೇಷಿಯೋಸ್. ಬಟ್ ಹಿಯರ್ ದೀಸ್ ರೇಷಿಯೋಸ್ ಡು ನಾಟ್ ಪ್ಲೇ ರೋಲ್ ಇನ್ ದಿಸ್ ಕೇಸ್. ಇದರಲ್ಲಿ ಪ್ಲೇ ಆಗಂಗಿಲ್ಲ ಇವು. ಸದ್ಯ ಇಲ್ಲಿ 14% ಇದೆ. ಸೊ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು 14% ಕೊಡದೇ ಇದ್ದಾಗ ರೇಷಿಯೋ ಸ್ವಲ್ಪ ಹೆಲ್ಪ್ ಆಗುತ್ತೆ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ shows a net profit of rupees 12,000 for the year ending 31st/2019 after charging the following. After charging ಅಂದರೆ 12,000 is a net profit. 12,000 net profit ಕೊಟ್ಟಿದ್ದಾರೆ after charging. So ಏನಿದೆ after charging? So first one, interest on capital 14%. As per the IT rules under section 184, interest on loan and interest on capital should not exceed at 12%. Should not exceed at 12%. Here excess is 14. I mean 2% is excess compared to 12%. 12% ಕಂಪೇರ್ ಮಾಡಿದ್ರೆ ಇದು 14% ಇದೆ. And also under section 40 subsection B, interest on loan and interest on capital should not exceed at 12%. 40 ಉಪಪರಿಚ್ಛೇದ 40 ಉಪಪರಿಚ್ಛೇದ ಬಿ ಪ್ರಕಾರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಲೋನ್ 12%ಗಿಂತ ಜಾಸ್ತಿ ಇರ್ಬೋದು. ಲಿಮಿಟ್ಸ್ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ಅಂದರೆ ವರ್ಕಿಂಗ್ ಪಾರ್ಟ್ನರ್ ಇರಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ ಇರಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಲೋನ್ 12%ಗಿಂತ ಜಾಸ್ತಿ ಇರಬಾರ್ದು. ಸೊ ಇಲ್ಲಿ 14% ಇದೆ. ಹೆಚ್ಚು ಜಾಸ್ತಿ ಎಷ್ಟಾಯಿತು? ಎಕ್ಸಸ್ ಎಷ್ಟಾಯಿತು? 2%. ಅಂದರೆ 2/14 ಮಾಡ್ಕೋಬೇಕು. 2/14 ಅಂದರೆ 21,000 ಇಂಟು 2/14, 7,000 ಇಂಟು 2/14 ಮಾಡ್ಕೋಬೇಕು. ಮಾಡಿಕೊಂಡ್ರೆ ಬರ್ತಕ್ಕಂಥ ಮೊತ್ತನ ಈ 12,000 ರೂಪಾಯಿಗೆ ಆ್ಯಡ್ ಮಾಡಬೇಕು. ಹ್ಯಾಡ್ ಡಿಸೋಲಬಲ್ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಹ್ಯಾಡ್ ಡಿಸೋಲಬಲ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಅಂತೇಳಿ ಅನಿಲ್ ಸುನಿಲ್ ಅಂತ ಮಾಡಬೇಕು. ನೆಕ್ಸ್ಟ್ ಸ್ಯಾಲರಿ ಟು ಪಾರ್ಟ್ನರ್, ಇದು ಕಂಪಲ್ಸರಿ ಡಿಸೋಲಬಲ್ ಮಾಡಬೇಕು. ಆಮೇಲೆ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಪ್ರಕಾರ ಅಲೋಬಲ್ ಎಕ್ಸ್ಪೆನ್ಸಸ್ ಮಾಡ್ಕೋಬೇಕು. ಅದು ಬುಕ್ ಪ್ರಾಫಿಟ್ ಅಂತ ಏನಿದೆ, ಬುಕ್ ಪ್ರಾಫಿಟ್ ಮೇಲೆ ಮಾಡಿದ್ವಲ್ಲ, ಹಿಂದಿನ 5 ಮಾರ್ಕ್ಸ್ ಏನು ಮಾಡಿದ್ವಿ. ಅಟ್ ಆನ್ ಫಸ್ಟ್ rupees 3 lakh at 90% ಆಫ್ ಬುಕ್ ಪ್ರಾಫಿಟ್ ಆರ್ ಮಿನಿಮಮ್ ಅಮೌಂಟ್ 1,50,000, 90% ಇಂದ ಮಾಡಿರೋ ಅಮೌಂಟು ಮತ್ತು 1,50,000 ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ತೊಗೊಳ್ತೀವಿ. ಅದಾದಮೇಲೆ 3 lakh ತೊಗೊಂಡ್ಮೇಲೆ ಇನ್ನೂ ಅಮೌಂಟ್ ಉಳಿದ್ರೆ ಬುಕ್ ಪ್ರಾಫಿಟ್ಟು ಅದ್ರ ಮೇಲೆ 60% ಮಾಡಬೇಕು. ಎಕ್ಸಾಂಪಲ್ 4 ಲಕ್ಷ ರೂಪಾಯಿ ಬುಕ್ ಪ್ರಾಫಿಟ್ ಬಂದರೆ 4 lakh rupees ಬುಕ್ ಪ್ರಾಫಿಟ್ ಬಂದರೆ ಫಸ್ಟು 3 lakh ತೊಗೋಬೇಕು. 4 lakhಲ್ಲಿ 3 lakh ತೊಗೊಂಡ್ರೆ ಇನ್ನೂ 1 ಲಕ್ಷ ಉಳಿದಿದೆ. ಆ 1 ಲಕ್ಷದ ಮೇಲೆ 60% ಮಾಡಬೇಕು. ಇದು ಎಕ್ಸಾಂಪಲ್. ಇದ್ರ ಪ್ರಕಾರ ಮಾಡ್ತಾ ಹೋಗ್ಬೇಕು. 4 ಲಕ್ಷ ಬುಕ್ ಪ್ರಾಫಿಟ್ ಬಂದರೆ ಫಸ್ಟ್ 3 lakh ತೊಗೊಳ್ತೀರಿ. 3 lakh ಮೇಲೆ 90% ಮಾಡಬೇಕು. 90% ಮಾಡಿದ್ರೆ 2,70,000 ಬರ್ತದೆ. 2,70,000 ORR. ಅದ್ರ ಕೆಳಗಡೆ ಒಂದು ಚಿಕ್ಕ ಒಂದು ಇದಿದೆ ಲಿಮಿಟು, ಮಿನಿಮಮ್ ಲಿಮಿಟ್ 1,50,000 ಇದೆ. 3 ಲಕ್ಷದ ಮೇಲೆ 90% ಮಾಡಿದ್ರೆ 2,70,000 ಮತ್ತು ಮಿನಿಮಮ್ ಲಿಮಿಟು 1,50,000. ವಿಚ್ ಎವರ್ ಈಸ್ ಲೋಯರ್ ಮಾಡಿದಾಗ ನಿಮಗೆ ವಿಚ್ ಎವರ್ ಈಸ್ ಹೈಯರ್ ಮಾಡಿದಾಗ 2,70,000 ಬರುತ್ತೆ. 4 ಲಕ್ಷದ 3 ಲಕ್ಷ ತೊಗೊಂಡಿರ್ತೀರಿ, ಇನ್ನು 1 ಲಕ್ಷ ರೂಪಾಯಿ 60% ಮಾಡಬೇಕು. ಸೊ ಅದಕ್ಕಿಂತ ಕೆಳಗಡೆ ಕಡಿಮೆ ಬಂದರೆ ಅದು ಯಾವ ಥರ ಮಾಡಬೇಕು ಈಗ ಶೋನ್ ಮಾಡ್ತೀನಿ. ಓಕೆ, ಈಗ ತೋರಿಸ್ತೀನಿ, ಯಾಕಂದರೆ ಇಲ್ಲಿ ಕಡಿಮೆ ಇದೆ 12,000 ರೂಪಾಯಿ ಪ್ರಾಫಿಟು. ನೋಡೋಣ. Compute income from profession of the firm for the assessment year 1920. So a question, take down and follow the video. After explaining the question, I am going to solve the question. Answer on whiteboard. First take down the question and follow the video.
ಈಗ ತಾನೇ ಜಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದ್ರ ಆನ್ಸರನ್ನು ಬಿಡಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಬೇಕು. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪೇಂಡಲ್ ಅಕೌಂಟ್ ಹಾಕಿದ್ರೆ ಇಲ್ಲಿ ಹ್ಯಾಡ್ ಡಿಸಲೋಬಲ್ ಎಕ್ಸ್ಪೆನ್ಸಸ್, ಡಿಸಲೋಬಲ್ ಆರ್ ಅನ್ಬೋದು ಅಥವಾ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆದರೂ ಅನ್ಬೋದು, ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಸೊ ಹಿಯರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2 ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14% ಇದೆ, ಅಟ್ 14%. ಸೊ ಹಿಯರ್ ಅನಿಲ್, ಸುನಿಲ್ 21,000, 7,000. As per the section 40 subsection B of IT Act 1961, the interest on loan and interest on capital does not exceed the rate of 12%. ಅಂದರೆ 12% ಜಾಸ್ತಿ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಲಿ ಇಂಟ್ರೆಸ್ಟ್ ಆನ್ ಲೋನ್ ಆಗಲಿ 14% ಇದೆ. ಎಕ್ಸಸ್ ಎಷ್ಟಾಯಿತು 2%, 2/14, 2/14, 2/14, 2/14. ಸೊ ಅಮೌಂಟ್ ಬಂದು ಸೊ 2 7 ಸೊ 3,000, 1,000, 4,000 is first in our column. ಎಷ್ಟು ಎಕ್ಸಸ್ ಆಯಿತು ಅಂತ ಹೇಳಿದ್ರೆ 2%, 100% ಅಂದರೆ 2/14 ಮಾಡಿಕೊಂಡ್ರೆ 3,000, 4,000, 2,000, 1,000 ಬರ್ತದೆ. ನೆಕ್ಸ್ಟ್ ಸ್ಯಾಲರಿ ಟು ಅನಿಲ್, ಸ್ಯಾಲರಿ ಟು ಸುನಿಲ್. Salary is given 80,000 each, 80,000 each. I mean 1,60,000. So 1,60,000 plus 4,000, 1,64,000. 1,64,000. 12,000 plus 1,64,000. 12,000 plus 1,64,000. The total will be 3030, same 1,76,000. 1,76,000 is the book profit of firm. So next, less allowable under section 40 subsection B. So first here 1,76,000 ಇದೆ. as per the rule, on first rupees 3 lakh at 90% of book profit, book here 1,76,000. You people recording some, I made some, so I want to rectify some answers. Here 1,76,000 is given, but here first 3 lakh is there. Better instead of 3 lakh we can made out 90% at the rate of 90%. 1,76,000 at 90%, 1,76,000. So in this between whichever is higher, 1,58,400. So 1,58,400 here. Look at this on the section 1,58,400. 58,400 ORR salary payable to working partners 1,80,000, 1,60,000. Whichever is lower in this between, whichever is lower, 1,58,400. So 1,58,400. So balance will be 17,600. This is the book answer, but I made it some wrong calculation while under book profit. Here I made it correction. Instead of 3 lakh, here 7,76,000 is there. So first 3 lakh is nothing but is 1,76,000 is the below the 3 lakh. That's why 1,76,000 directly taken at the rate of 90%. So correction ಆಗಿತ್ತು 3 lakh ಮೇಲೆ ಮಾಡಬೇಕಂತ ಹೇಳಿದೆ. ಸೊ ಇಲ್ಲಿ
3 ಲಕ್ಷ ಒಳಗಡೆ ಇರೋದ್ರಿಂದ ಇದ್ರ ಮೇಲೆ ಡೈರೆಕ್ಟಾಗಿ ಮಾಡಬೇಕು. 90% ಇಷ್ಟು ಬರುತ್ತೆ. ಸೊ ಮಿನಿಮಮ್ ಲಿಮಿಟ್ ನಿಮ್ಗೆ ಗೊತ್ತೇ ಇದೆ 1,50,000. ಸೊ ಬ್ಯಾಲೆನ್ಸ್ ಉಳಿಯೋದೇ ಇಲ್ಲ, ಇಲ್ಲೇ ಖಾಲಿ ಆಯಿತು. ಸೊ ಹಾಗಾಗಿ ಎರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಮಾಡ್ಕೋಬೇಕು. ಹೈಯರ್ ಮಾಡ್ಕೊಂಡು ಮತ್ತೆ ಇಲ್ಲಿ ತೊಗೊಂಬಂದಿದ್ದೀನಿ. ಇಲ್ಲಿ ಬಂದಮೇಲೆ ORR ಅಂತ ಬರೆದು ಕಂಟಿನ್ಯೂಡ್ ಪಾರ್ಟ್ 40 ಸಬ್ಸೆಕ್ಷನ್ ಬಿ ಇದೆ, 40 ಸಬ್ಸೆಕ್ಷನ್ ಬಿ ಇದೆ. ಸೊ ಆ್ಯಸ್ ಯೂಶುವಲ್ ಬರ್ತಿದ್ದೀನಿ. ಸೊ ಸ್ಯಾಲ್ರಿ ಪೇಬಲ್ ಟು ವರ್ಕಿಂಗ್ ಪಾರ್ಟ್ನರ್ ಹಳೆಯದು, ಅದೇ ವರ್ಕಿಂಗ್ ಪಾರ್ಟ್ನರ್ ಇಬ್ಬರು ಇದ್ದಾರೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಇಸ್ ಲೋಯರ್ ಮಾಡಿ ಹೊರಗಡೆ ಹಾಕಿದರೆ ಬರ್ತಕ್ಕಂಥ ಮೊತ್ತನೇ 17,600. ಈ 1,76,000 ಎಲ್ಲಿದೆ ಅಂದರೆ ಇಲ್ಲಿ ಔಟರ್ ಕಾಲಮ್ ಇರೋದು. ಇದು 5 ಮಾರ್ಕ್ಸ್.